ಏನು ನೀವು ಡಂಬಲ್ಸ್ ಮಾಡಿರ್ಬೋದು ಅಥವಾ ಇದನ್ನು ನಡಿಬೋದು, ಅದು ಆ್ಯಕ್ಚುಲಿ ನೀವೇನಾದ್ರು ಸ್ಪೋರ್ಟ್ಸ್ ಪರ್ಸನ್ ಇದ್ದರೆ ಮಾತ್ರ ಅದೊಂದು 5 ವರ್ಷ ಮಾಡಿ ಬಿಟ್ಬಿಡ್ಬೇಕಷ್ಟೆ. ಯಾಕೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ? ಈಗ ಪುನೀತ್ಗೆ ಯಾಕಾಯಿತು? ಒಂದು ಸಡನ್ ಕಾರ್ಡಿಯಾಕ್ ಅರೆಸ್ಟ್. ಜಿಮ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಸರ್, ನಮ್ಮ ಹಾರ್ಟ್ ಮೇಲೆ ಪ್ರೆಷರ್ ಬಿದ್ದು ನಿಮಗೆ ಗೊತ್ತಿಲ್ಲದೆ ಇದ್ದಂಗೆ ಅದು ಬಿ ಪಿ ಎಲ್ಲ ಡೆವಲಪ್ ಆಗ್ತಾ ಇರುತ್ತೆ. ಆ ಸ್ಪೀಡು ಮತ್ತು ಇದನ್ನು ನೀವು ಎಷ್ಟು ಬೇಗ ಯೂಸ್ ಮಾಡ್ತೀರ ನಿಮ್ಮ ಹಾರ್ಟನ್ನು, ಆ ಥರ ಅತಿ ಜಿಮ್ಮು ತುಂಬ ಡೇಂಜರು. ಫಾರ್ ಎಕ್ಸಾಂಪಲ್, ಇನ್ನೂ ನಾವು ಆಡು ಭಾಷೆನಲ್ಲೇ ಹೇಳಬೇಕು ಅಂದರೆ, ಈಗ ನಿಮ್ಮ ಸ್ಕೂಲ್ ಸರ್ ಯೋಗನೂ ಕೂಡ ಈಗ ನಮ್ಮಲ್ಲಿ ಈಗ ಯೋಗ ಟೀಮೇ ಇದೆ ನಮ್ಮ ಜಯದೇವದಲ್ಲಿ. ಯೋಗದಿಂದ ತುಂಬ ಬೆನಿಫಿಟ್ಸ್ಗಳಿದ್ದಾವೆ ಸರ್. ಯೋಗ ಮಾಡಿದರೆ ದಿನಕ್ಕೆ ನಿಮಗೆ ಒಂದು ಮುಕ್ಕಾಲು ಗಂಟೆಯಿಂದ ಯೋಗ ಮಾಡಿದ್ರೆ, ಸ್ಟಾರ್ಟಿಂಗ್ ಫ್ರಮ್ ಸೂರ್ಯ ನಮಸ್ಕಾರದಿಂದ ಹಿಡಿದು ನೀವು ಯೋಗ ಮಾಡಿದ್ರೆ, ಪ್ರಾಣಾಯಾಮ ಮಾಡಿದ್ರೆ ಖಂಡಿತ ನಿಮ್ಮ ಹಾರ್ಟ್ಗೆ ಸ್ವಲ್ಪ ಬೆನಿಫಿಟ್ ಇರುತ್ತೆ ಸರ್, ಒಳ್ಳೆಯದು ಆಗುತ್ತೆ. ಅದಕ್ಕೆ ನಮಗೆ ಪೂರಕವಾದ ನಮ್ಮ ಸಂಶೋಧನೆಯಿಂದ ಸ್ವಲ್ಪ ಕನ್ಫರ್ಮ್ ಆಗಿದೆ. ನಮ್ಮಲ್ಲಿ ಜಯದೇವದಲ್ಲಿ ಯೋಗ ಟೀಮ್ನೇ ಇಟ್ಟಿದ್ದೀವಿ. ಯೋಗ ಟೀಚರ್ನೇ ಒಂದು 5-6 ಜನ ನೇಮಕ ಮಾಡಿಬಿಟ್ಟಿದ್ದೀವಿ ಪರ್ಮನೆಂಟ್. ಅವರೆಲ್ಲ ಅವ್ರ ಕೆಲಸ ಏನು, ಪ್ರತಿಯೊಬ್ಬ ರೋಗಿಗಳಿಗೂ ಹಾರ್ಟ್ ಅಟ್ಯಾಕಾಗಿ ನಾವು ಡಿಸ್ಚಾರ್ಜ್ ಮಾಡ್ತೀವಲ್ಲ, ಆವತ್ತು ಅವ್ರಿಗೆ ಯೋಗ ಹೇಳ್ಕೊಡ್ಬೇಕು, ಡಯಟ್ ಹೇಳ್ಕೊಡ್ಬೇಕು. ಡಯಟಿಷಿಯನ್ 15 ಜನ ಇದ್ದಾರೆ, ಯೋಗ ಟೀಚರು 7-8 ಜನ ಇದ್ದಾರೆ. ಯೋಗ ನಮ್ಮ ಪುರಾತನ ಕಾಲದಿಂದ ಬಂದಿರೋದು ಸರ್. ಅದರಲ್ಲಿ ಸಾಕಷ್ಟು ಎಲ್ಲ ಥರದ ಬೆನಿಫಿಟ್ ಇದೆ ಅಂತ ನಮ್ಮ ಮಲ್ಲಾಡಿಹಳ್ಳಿ ಸ್ವಾಮೀಜಿಯಿಂದ ಹಿಡಿದು ಇಲ್ಲಿ ತನಕನೂ ಪ್ರೂವ್ ಆಗಿದೆ. ಏನು ಬೆನಿಫಿಟ್ ಸಿಗುತ್ತೋ ಅದು ಸಿಗಲಿ ಅಂತ ನಮ್ಮ ಯೋಗ ಮಾಸ್ಟರ್ಗಳಿಗೆ ಹೇಳಿ ಯೋಗ ಮಾಡೋದ್ರಿಂದ ಒಳ್ಳೆಯದೇ ಹೊರತು ಅದರಿಂದ ಏನು